ದೇವಸ್ಥಾನದ ಆವರಣ, ಬಯಲು ಪ್ರದೇಶ, ಶಿಥಿಲಾವಸ್ಥೆಯಲ್ಲಿರುವ ಕಟ್ಟಡಗಳಲ್ಲಿ ರಾಜ್ಯದ ಅಂಗನವಾಡಿಗಳು ನಡೀತಾ ಇರೋದನ್ನು ನಾವೆಲ್ಲ ನೋಡಿದ್ದೇವೆ. ಆದರೆ ಹಾವೇರಿಯ ದೇವಗಿರಿಯಲ್ಲಿ ಮಾತ್ರ ರಾಜ್ಯಕ್ಕೆ ಮಾದರಿಯಾಗಿರುವಂಥ ಸ್ಮಾರ್ಟ್ ಅಂಗನವಾಡಿಗಳನ್ನು ನಿರ್ಮಾಣ ಮಾಡಲಾಗಿದೆ. ಇದೀಗ ನಾವು ಹಾವೇರಿಯ ದೇವಗಿರಿ ಗ್ರಾಮದಲ್ಲಿದ್ದೇವೆ. ದೇವಗಿರಿ ಗ್ರಾಮದ 1ನೇ ವಾರ್ಡ್ನಲ್ಲಿ ಈ ಒಂದು ಅಂಗನವಾಡಿಯನ್ನು ನಿರ್ಮಾಣ ಮಾಡಿರುವಂಥದ್ದು. ಅಂಗನವಾಡಿಯ ಸುತ್ತಲೂ ಕೂಡ ಕಾಂಪೌಂಡನ್ನು ಕಟ್ಟಲಾಗಿದೆ. ಆ ಕಾಂಪೌಂಡ್ನ ಮೇಲ್ಭಾಗದಲ್ಲಿ ಅತ್ಯಾಕರ್ಷಕವಾದ ಚಿತ್ರಗಳನ್ನು ಬಿಡಿಸುವ ಮೂಲಕ, ಪೇಂಟಿಂಗನ್ನು ಬಿಡಿಸುವ ಮೂಲಕ ಮಕ್ಕಳನ್ನು ಅಂಗನವಾಡಿ ಕೇಂದ್ರಕ್ಕೆ ಆಕರ್ಷಣೆ ಮಾಡಿರುವಂಥದ್ದು. ಇದೇ ಕಟ್ಟಡವನ್ನು ನೋಡ್ತಾ ಇದ್ದು, ಈ ಹಿಂದೆ ಈ ಕಟ್ಟಡ ಸಾಕಷ್ಟು ಶಿಥಿಲಾವಸ್ಥೆಯಲ್ಲಿತ್ತು. ಈ ಕಟ್ಟಡವನ್ನು ದುರಸ್ತಿ ಮಾಡುವ ಮೂಲಕ ಅಂತಂದರೆ ಒಂದು ಹೈಟೆಕ್ ಸ್ಪರ್ಶವನ್ನು ಈ ಕಟ್ಟಡಕ್ಕೆ ನೀಡಲಾಗಿದೆ. ಜೊತೆಗೇ ಮಕ್ಕಳಿಗೆ ಆಟ ಆಡೋದಕ್ಕಾಗಿ ಅಂತಂದರೆ ಹುಲ್ಲಿನ ಒಂದು ಅತ್ಯಾಧುನಿಕ ಸೌಲಭ್ಯಗಳಂತ ಒಂದು ಕ್ರೀಡಾಂಗಣ ಕೂಡ ನಿರ್ಮಾಣ ಮಾಡಿರುವಂಥದ್ದು. ಅಂಗನವಾಡಿ ಕಟ್ಟಡದ ಒಳಗಡೆ ನಾವು ನೋಡ್ತಾ ಇದ್ದೀವಿ. ರಾಜ್ಯದ ಬಹುತೇಕ ಅಂಗನವಾಡಿಗಳಂತಂದರೆ ಸಾಕಷ್ಟು ಸೌಲಭ್ಯಗಳ ಕೊರತೆಯಿಂದ ಸೊರಗ್ತಾ ಇರೋದನ್ನು ನೋಡ್ತಾ ಇದ್ದಾರೆ. ಹಾವೇರಿಯ ದೇವಗಿರಿ ಗ್ರಾಮದಲ್ಲಿ ನಿರ್ಮಾಣವಾಗಿರುವಂಥ ಈ ಒಂದು ಅಂಗನವಾಡಿಗಳು ಸಾಕಷ್ಟು ಅತ್ಯಾಧುನಿಕ ಸೌಲಭ್ಯವನ್ನು ಹೊಂದಿರುವಂಥದ್ದು. ಗೋಡೆಗಳ ಮೇಲೆಲ್ಲೂ ಕೂಡ ಒಂದು 3D ಪೇಂಟಿಂಗನ್ನು ಮಾಡಲಾಗಿದೆ. ಈ ಒಂದು ಪೇಂಟಿಂಗ್ಗಳ ಮೂಲಕ ಅಂತಂದರೆ ಮಕ್ಕಳ ಕಲಿಕೆಗೆ ಒಂದು ಹೆಚ್ಚಿನ ಒಂದು ಅನುಕೂಲವನ್ನು ಮಾಡಿಕೊಟ್ಟಿರುವಂಥದ್ದು. ಈ ಒಂದು ಬೇರೆ ಬೇರೆ ಚಿತ್ರಗಳನ್ನು ಬಿಡಿಸಿರುವಂಥದ್ದು, ಅಕ್ಷರಗಳನ್ನು ಈ ಒಂದು ಗೋಡೆಗಳ ಮೇಲೆ ಮಾಡಿರುವಂಥದ್ದು. ಇದರ ಜೊತೆಗೆ ಅಂತಂದರೆ ಮಕ್ಕಳಿಗೆ ಕುಳಿತುಕೊಳ್ಳೋದಕ್ಕಾಗಿ ಸಾಕಷ್ಟು ಖಾಸಗಿ ಶಾಲೆಗಳಲ್ಲೂ ಕೂಡ ಇಲ್ಲದೇ ಇರುವಂಥ ಸೌಲಭ್ಯವುಳ್ಳಂಥ ಒಂದು ಡೆಸ್ಕ್ಗಳ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೇ ಮಕ್ಕಳಿಗೆ ಸಮವಸ್ತ್ರ ಜೊತೆಗೇ ಅವರಿಗೆ ID ಕಾರ್ಡನ್ನು ಕೂಡ ಇಲ್ಲಿ ವಿತರಣೆ ಮಾಡಿರುವಂಥದ್ದು. ಹೀಗಾಗಿ ಮಕ್ಕಳಿಗೆ ಬೇಕಾಗಿರುವಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ಈ ಒಂದು ಅಂಗನವಾಡಿಗಳಲ್ಲಿ ಮಾಡಲಾಗಿದೆ. ಸುಮಾರು 14 ಲಕ್ಷ ವೆಚ್ಚದಲ್ಲಿ ಹಾವೇರಿಯ ದೇವಗಿರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 7 ಅಂಗನವಾಡಿಗಳನ್ನು ಇದೀಗ ಸ್ಮಾರ್ಟ್ ಅಂಗನವಾಡಿಗಳನ್ನಾಗಿ ಪರಿವರ್ತನೆ ಮಾಡಿರುವಂಥದ್ದು. ರಾಜ್ಯದ ಬೇರೆ ಬೇರೆ ಕಡೆ ನೋಡ್ತಾ ಇದ್ದೀವಿ ಅಂತಂದರೆ ಅಂಗನವಾಡಿಗಳು, ದೇವಸ್ಥಾನ ಇರ್ಬೋದು, ಸರಿಯಾದ ಕಟ್ಟಡ ವ್ಯವಸ್ಥೆ ಇಲ್ಲದೇ ಅಂಗನವಾಡಿಗಳು ಸೊರಗ್ತಾ ಇದ್ದಾವೆ. ಆದರೆ ಇಲ್ಲಿ ಈ ಒಂದು 7 ಅಂಗನವಾಡಿಗಳನ್ನು ಕೂಡ ಸ್ಮಾರ್ಟ್ ಅಂಗನವಾಡಿಗಳು ಮಾಡುವ ಮೂಲಕ ರಾಜ್ಯಕ್ಕೆ ಮಾದರಿಯಾಗುವಂಥ ಒಂದು ಅಂಗನವಾಡಿಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ಮುಂಚೆ ಈ ಅಂಗನವಾಡಿಗಳಲ್ಲಿ ಕೂಡ ಸಾಕಷ್ಟು ಮಕ್ಕಳ ಸಂಖ್ಯೆಯಲ್ಲಿ ಕೊರತೆ ಇತ್ತು. ಆದರೆ ಈಗ ಅಂತಂದರೆ ಅಂಗನವಾಡಿಗಳು ಸಾಕಷ್ಟು ಹೈಟೆಕ್ ಸ್ಪರ್ಶವನ್ನು ಪಡೆದ ಬಳಿಕ ಮಕ್ಕಳ ಹಾಜರಾತಿಯಲ್ಲಿ ಕೂಡ ಹೆಚ್ಚಿಗೆ ಆಗಿರುವಂಥ ಈ ಬಗ್ಗೆ ಮಾತನಾಡಲಿಕ್ಕೆ ಜೊತೆಗೆ ಇಲ್ಲಿಯ ಗ್ರಾಮ ಪಂಚಾಯತ್ PDO ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ನಮ್ಮ ಜೊತೆಗೆ ಇರುವಂಥದ್ದು. ಈ ಮುಂಚೆ ಅಂತಂದರೆ ಈ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಂಗನವಾಡಿಗಳು ಯಾವ ರೀತಿಯಲ್ಲಿ ಈಗ ಎಂಥದ್ದು ಯಾವ ರೀತಿಯಾಗಿ ಬದಲಾವಣೆ ಮಾಡಲಾಗಿದೆ? ಈಗ ಒಟ್ಟು ನಮ್ಮ ದೇವಗಿರಿ ಗ್ರಾಮ ಪಂಚಾಯತ್ 11 ಅಂಗನವಾಡಿಗಳಿದ್ದವು. ಅದರಲ್ಲಿ ಸೋರಿಕೆ ಎಲ್ಲ ಸೋರ್ತಾ ಇತ್ತು, ಪೇಂಟಿಂಗ್ ಇರಲಿಲ್ಲ, ಆಮೇಲೆ ಮಕ್ಕಳಿಗೆ ಡೆಸ್ಕ್ ಅಥವಾ ಯಾವುದೇ ವ್ಯವಸ್ಥೆ ಇರಲಿಲ್ಲ, ಮತ್ತು ಅವರ ಹಾಜರಾತಿನೂ ಕುಂಠಿತ ಆಗಿತ್ತು. ಇದನ್ನೆಲ್ಲ ನೋಡ್ಕೊಂಡು ನಾವು ಏನು ಮಾಡಿದ್ವಿ, ಸಾಮಾನ್ಯ ಸಭೆಯಲ್ಲಿ ನಮ್ಮ ಸರ್ವ ಸದಸ್ಯರೆಲ್ಲ ಏನು ಹೇಳಿದರು, ಡಿಜಿಟಲ್ ಲೈಬ್ರರಿ ಮಾಡಿದ್ದೇವೆ ಮೇಡಮ್, ಅದೇ ಥರನ ಅಂಗನವಾಡಿನೂ ಮಾಡೋಣ ಅಂತೇಳಿ ಅವರೆಲ್ಲ ಸಜೆಷನ್ ಮಾಡಿದ್ರು ನಮಗೆ. ಅದೇ ರೀತಿ ಅಮೃತ ಯೋಜನೆ ಅಂತೇಳಿ ನಮ್ಮ ಗ್ರಾಮ ಪಂಚಾಯತಿ ಸ್ಯಾಂಕ್ಷನ್ ಆಗಿತ್ತು. ನಮ್ಮ ತಾಲೂಕಿಗೆ ಒಟ್ಟು 4 ಗ್ರಾಮ ಪಂಚಾಯತಿ ಸ್ಯಾಂಕ್ಷನ್ ಆಗಿದೆ, ಅದರಲ್ಲಿ ನಮ್ಮದು ಒಂದು. ಆ ಅಮೃತ ಯೋಜನೆ ಹಣನ ಇವ್ರೇನು ಮಾಡಿದರು, ಇದೇ ಅಂಗನವಾಡಿಗೆ ಸದುಪಯೋಗ ಮಾಡ್ಕೊಳ್ಳೋಣ ನಾವು ಅಂತಂದು ಹೇಳಿ 14 ಲಕ್ಷ ಅನುದಾನನ ಸದುಪಯೋಗ ಮಾಡಿಕೊಂಡು ನಾವು 7 ಅಂಗನವಾಡಿನ ಡಿಜಿಟಲ್ ಅಂಗನವಾಡಿಯನ್ನು ಮಾಡಿದ್ದೇವೆ. ಹಾಗೂ ಇಲ್ಲಿ ಆಟೋಪಕರಣ, ಪೀಠೋಪಕರಣ, ಮಕ್ಕಳಿಗೆ ಸಮವಸ್ತ್ರ ಆಯಿತು, ಆಮೇಲೆ ಸಣ್ಣ ಪುಟ್ಟ ದುರಸ್ತಿ, 3D ಪೇಂಟಿಂಗ್, TV ವ್ಯವಸ್ಥೆ, ಗಾರ್ಡನ್ ವ್ಯವಸ್ಥೆ ಹಾಗೂ ಇನ್ನೂ ಇತರ ಎಲ್ಲ ಮೂಲಭೂತ ಸೌಕರ್ಯವನ್ನು ಇಲ್ಲಿ ಒದಗಿಸಿದ್ದೀವಿ. ಮುಂಚೆ ನಿಮ್ಮ ಗ್ರಾಮದ ಅಂಗನವಾಡಿಗಳು ಸಾಕಷ್ಟು ಒಂದು ಅವ್ಯವಸ್ಥೆಯಲ್ಲಿತ್ತು. ಇವತ್ತು ಅಂತಂದರೆ ಅಂಗನವಾಡಿಗಳು ಚೆನ್ನಾಗಿ ಮಾಡಲಾಗಿದೆ, ಮಕ್ಕಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತದೆ. ಈಗ ನಿಮ್ಗೆ ಅನ್ನಿಸ್ತಾ ಇದೆ? ನಮ್ಗೆ ಖುಷಿ ಅನ್ನಿಸ್ತೈತೆ ರೀ ಸರ. ಯಾಕಂದ್ರೆ ಇದು ಎಲ್ಲಿ ಆಗಿಲ್ಲ, ನಮ್ಮ ಕರ್ನಾಟಕ ರಾಜ್ಯದೊಳಗೆ ಇಂಥ ಎಲ್ಲಿ ಆಗಿಲ್ಲ ಅಂತಂದು ಹಿಂದೆ ಹೇಳ್ಯಾರ ನಿಮ್ಮ ಮೀಡಿಯಾದವರೆಲ್ಲ. ಆದರೆ ನಾವು ಇದಕ್ಕಿನ್ನೂ ಪ್ರೋತ್ಸಾಹ ಕೊಟ್ಟು ಯಾವುದೇ ಪ್ರೈವೇಟ್ ಸ್ಕೂಲ್ಗೆ ಕಮ್ಮಿ ಇಲ್ಲ ಅನ್ನೋದು ನಾವು ಒಂದು ಮಾದರಿ ಮಾಡಿ ತೋರಿಸೇವಿ. ಗೌರ್ಮೆಂಟ್ ಸ್ಕೂಲು ಶೀತಲ ಇದು ಬಿಲ್ಡಿಂಗ್ ಎಲ್ಲ ಇದು ಮಾಡಿ ಮಾದರಿ ಗ್ರಾಮವನ್ನಾಗಿ ಮಾಡಿವಿ. ಮತ್ತು ಊರ ನಾಗರಿಕರು, ಸಾರ್ವಜನಿಕರು ಎಲ್ಲರ ಪ್ರೋತ್ಸಾಹ ಕೊಟ್ಟು ದೇಣಿಗೆ ಕೊಟ್ಟು ಅಮೃತ ಗ್ರಾಮ ಯೋಜನೆ ಒಳಗೆ ಇದು ಮಾಡಿ ಮತ್ತು 15 ಹಣಕಾಸಿನ ಒಳಗೆ ಅಷ್ಟು ತೊಗೊಂಡು ಇದು ಮಾಡಿ ಮತ್ತು ಅವ್ರವ್ರ ವೈಯಕ್ತಿಕ ದೇಣಿಗೆನೂ ಕೊಟ್ಟರು. ಅದನ್ನೆಲ್ಲ ಇದು ಮಾಡಿ ಇನ್ನೂ 3 ಅಂಗನವಾಡಿ ಅದಾವೆ ಸರ್ ದೇವಗಿರಿ ಒಳಗೆ. ಅವನ್ನ ಡಿಜಿಟಲ್ಕರಣ ಮಾಡ್ತೇವೆ ರೀ. ಮುಂದೆ ಅದಕ್ಕಾದಂಥ ಅನುದಾನ ಬಂದೈತೆ ರೀ, ಅದನ್ನು ಮಾಡೋಕ್ಕೆ ರೆಡಿ ಮಾಡಕ್ಕೆ ಸರ್. ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ, ಈಗ ಜಾಸ್ತಿ ಆಗಿದೆ ಸರ್. 25-30 ಮಕ್ಕಳ ಸಂಖ್ಯೆ ಇದ್ದಿದ್ದು ಈಗ 30-35 ಮಟ್ಟ ಬರಕೊಂತಾರೆ. ಒಂದು 10-12 ಪ್ರತಿಯೊಂದು ಅಂಗನವಾಡಿಗೆ 10ರಿಂದ 15 ಜನ ಹೆಚ್ಚಿಗೆ ಹಾಕಿ ಅಂತ ಬರಕೊಂತಾರೆ. ಹಾವೇರಿಯ ದೇವಗಿರಿಯಲ್ಲಿ ರಾಜ್ಯಕ್ಕೆ ಮಾದರಿಯಾಗುವಂಥ ಸ್ಮಾರ್ಟ್ ಅಂಗನವಾಡಿಗಳ ನಿರ್ಮಾಣ ಆಗಿರುವಂಥದ್ದು. ಹೀಗಾಗಿ ಸ್ಮಾರ್ಟ್ ಅಂಗನವಾಡಿಗಳನ್ನು ರಾಜ್ಯದ ಇನ್ನುಳಿದ ಜಿಲ್ಲೆಗಳಲ್ಲೂ ಕೂಡ ಮಾಡಬೇಕು ಅನ್ನುವಂಥದ್ದು ಪಾಲಕರ ಒತ್ತಾಯ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸುರೇಶ್ ನಾಯಕ್, ವಿಸ್ತಾರ ನ್ಯೂಸ್, ಹಾವೇರಿ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.